ಎಲ್ಲರಿಗೂ ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸಾಯಂಕಾಲ ದೀಪ ಇಟ್ಟಿಗೆ ಅದೆಲ್ಲನೂ ಹಚ್ಚಿ ಬ್ಲಾಗನ್ನು ಶುರು ಮಾಡಾಕತ್ತೀನಿ. ಈ ದಿನದ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ. ಈ ಥರ ಲೋಬಾನೋಗಿ ನನಗೊಂಥರ ಸಮಾಧಾನ, ಮನಸ್ಸಿಗೆ ಶಾಂತಿ, ಒಂಥರ ಆರಾಮ ಅಂತ ಅನಿಸ್ತದ್ರಿ. ಅದು ಸ್ಮೆಲ್ ತೊಗೊಂಡ್ರೇ ಅದೊಂಥರ ಪಾಸಿಟಿವ್ ಎನರ್ಜಿ ಜಾಸ್ತಿ ಆದಂಗೆ ಅಂತ ಅನ್ನಿಸ್ತದೆ. ಸೊ ಬರ್ರಿ ಒಳಗಡೆ ಹೋಗೋಣಂತ. ವಿಡಿಯೋನ ಕೊನೆವರೆಗೂ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಸಾಯಂಕಾಲ ನೋಡಿರಿ, ಪ್ಯಾನ್ ಬಂದ್ ಮಾಡು. ತುಂಬ ಜನ ಆರ್ಡ್ರ್ ಕೊಡ್ತಾ ಇದ್ದೀರಾ, ಭಾಳ ಖುಷಿ ಅಂತ ಅನ್ನಿಸ್ತೈತಿ. ನಾನು ವೇರ್ ಮಾಡಿರುವಂಥ ತಾಳೆ ಸರನು ಯಾರಿಗಾದ್ರೂ ಬೇಕಿತ್ತಪ್ಪ ಅಂದ್ರೆ ಖಂಡಿತವಾಗಲೂ ಕೂಡ ಆರ್ಡರ್ ಹಾಕ್ರಿ. ಬಿಸಿ ನೀರು ತಣ್ಣೀರು ಎರಡರಲ್ಲೂ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 4.5 ತಿಂಗಳು ಆಗ್ತಾ ಬಂತು. ನಮ್ಮ ಸೃಷ್ಟಿ ಮದುವೆಕಿನ ಒಂದು 8 ದಿನ ಮುಂಚೆಗೆ ತೊಗೊಂಡಿದ್ದೆ. ನೋಡ್ತಾ ಇರ್ಬೋದು ನೀವು ಹೆಂಗೆ ಬಂದಾವ ಅಂತೇಳಿ. ನೀವು ಹೆಂಗೆ ಯೂಸ್ ಮಾಡ್ತೀರ ಹಂಗಂಗೆ ಶೈನ್ ಬರ್ತಾವ. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಿ ತೊಗೊಂಡು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಏನಪ್ಪ ನಿನ್ಗೇನು ಕೆಲಸದೀಗ? ಸ್ನೇಹ ಒಂದು ಕೊಡಲ್ಲ, ಇರ್ಲಿ ಒಂದು ಕೊಡು. ಸಾಲ್ ಚಲೋಗೇನ ತೊಗೊಳೋದೈತಿಲ್ಲ ಈಗ. ಈ ಪೇಪರ ಬರ್ತಾವ, ಈಗ ಏನು ಮಾಡ್ತೀವಿ? ಒಂದು ಎಕ್ಸ್ಟ್ರಾ ಕೊಡು. ಕೊಡುಮವ್ವ. ಹೋಗು ಸೈಲೆಂಟ್ ಆಗಿ ಕೇಳಿದ್ರೆ ಕೊಡ್ತಾಳಾಕಿ. ಭಾಳ ಓವರ್ ಆ್ಯಕ್ಟಿಂಗ್ ಮಾಡ್ಕೊಳ್ಳೋಣ, ಆಕಿ ಕೊಡಂಗಿಲ್ರಿ. ಓಕೆ ಬರ್ರಿ, ಈಗ ಚಹಾ ಒಂದು ತಲುಬಾಗೈತಿ. ಹೆಂಗೆ ಕೆಲವೊಬ್ರಿಗೆ ಗಂಡು ಮಕ್ಳಿಗೆ ಡ್ರಿಂಕ್ ಆ ಟೈಮಿಗೆ ಮಾಡೋದಿರುತ್ತಲ್ಲ, ಅದು ಹೆಂಗೆ ಅವ್ರಿಗೆ ರೂಢಿ ಇರ್ತೈತಿ, ಹಂಗೆ ಹೆಣ್ಮಕ್ಳಿಗೆ ಅದೊಂಥರ ಚಹಾ ಅಂದ್ರೆ ಅದು ಹಂಗೆ ಅದೊಂದು ಚಟ ಇದ್ದಂಗೆ ನೋಡ್ರಿ. ಇವಾಗಷ್ಟೇ ದೀಪ ಅದನ್ನೆಲ್ಲ ಹಾಕಿನಿ, ಒಂದು 10 ನಿಮಿಷ ಕೊಂಡಿರ್ತೀನಿ. ಕುಂತು ಸ್ವಲ್ಪ ಚಹಾ ಮಾಡ್ತೀನಿ. ಒಂದು ಸ್ವಲ್ಪ ಧೂಪ ಎಷ್ಟ್ರನೇ ಹಾಕಿದೆ, ಹಂಗಾಗಿ ಇದಕ್ಕೆ ಬಂದು ಹಡ್ದಂಗೆ ಹಾಕತ್ತದ್ರಿ. ಎಲ್ಲ ಸ್ಕಿನ್ ಎಲ್ಲ ಡ್ರೈ ಆದಂಗೆ ಆಗ್ಬಿಟ್ಟದ್ರಿ ಫ್ರೆಂಡ್ಸ್. ಹಂಗಾಗಿ ನೋಡ್ರಿ ಹೆಂಗಾಗೈತ್ರಿ, ಮುಖ ಎಲ್ಲ ಒಂಥರ ಒಣಗಿದ ಹಾಕತ್ಬಿಟ್ಟೈತಿ. ನೆಗಡಿ ಬಂದಂಗೆ ಆಗೈತಿ ಲೈಟಾಗಿ. ಈ ಬ್ಯಾಸ್ಗಿಗೆ ಈಗ ಗಂಟ್ಲಂತರೂ ಒಣಗೋದು ಮಾಮೂಲಿ ಐತಿ. ಬಟ್ ಬಿಸಿಲಾಗ ಅಡ್ಡಾಡಿ ಮನ್ಯಾಗ ಬಂದು ಎಲ್ಲ ಸ್ವಲ್ಪ ಜಾಸ್ತಿನೇ ಇದಾಗತ್ತದ. ಹಾಗಾಗಿ ಸ್ವಲ್ಪ ಐರನ್ ನಡೆದದ. ಇರ್ಲಕ್ಕ ಎಲ್ಲರ ಲೈಫಲ್ಲೂ ಒಂದೊಂದು ಥರದ್ದು ಐರನ್ ಇದ್ದೇ ಇರ್ತೈತಿ. ಸೊ ಬರ್ರಿ ಈಗ ಏನಾರು ಮಾಡಮಂತ. ಓಕೆ ಸ್ನೇಹಿತರೆ, ಇವಾಗ ನೋಡ್ರಿ ಗೋಧಿ ಹಿಟ್ಟು ನಾದಂತ್ರಿ ಇಟ್ಟಿನಿ. ಮೆತ್ತಗಂದ್ರೆ ಮೆತ್ತಗೆ ಬೆಣ್ಣೆ ಆದಂಗೆ ಆಗೈತೆ ರೀ. ಎಷ್ಟು ಚಂದ ನಾದ್ತೀವಿ. ಸ್ವಲ್ಪ ನೀರು ಹಾಕಿ ನಾದಬೇಕ್ರಿ, ಅವಾಗ ಹಿಟ್ಟು ಹದ ಬರ್ತೈತಿ. ಸ್ವಲ್ಪ ರೇಷನ್ ಗೋಧಿ, ಸ್ವಲ್ಪ ಚಲೋ ಗೋಧಿ ಹಾಕಿ ಮಿಕ್ಸ್ ಮಾಡಿದ್ರು ಕೂಡ ಸ್ವಲ್ಪ ನೀರು ಹಾಕಿ ಈ ಥರ ಮೆತ್ತಗೆ ನಾದಿದ್ವಿ ಅಂದ್ರೆ ನೋಡಿರಿ ಬೆಣ್ಣೆ ಆದಂಗೆ ಹಿಟ್ಟಾಗುತ್ತೆ. ಹಿಟ್ಟು ಈ ಥರ ಆತಂದ್ರೆ ಚಪಾತಿನೂ ಕೂಡ ಅದೇ ಥರನೇ ಬರ್ತಾವೆ ನೋಡಿರಿ. ನಾನು ಕೂಡ ಈ ಥರ ನಾದೀನಿ. ಒಂಚೂರು ನೆನೆ ಇಡಮ್ಮಂತ. ನೆನಿಲ್ರಿ, ಇದು ಎಷ್ಟು ಬೆಣ್ಣೆ ಅಂದ್ರೆ ಬೆಣ್ಣೆ. ನೋಡ್ತಾ ಇರ್ಬೋದು ನೀವು, ಕೈಗೆ ಏನು ಅಂಟಂಗಿಲ್ಲ ಏನಿಲ್ಲ. ಒಮ್ಮೆ ನೀರು ಹಾಕಿದ್ರೆ ಒಂಥರ ಜಿಗಿ ಆದಂಗಾಗಿ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ರೀ. ಸ್ವಲ್ಪ ಹಾಕಿದ್ರೆ ಅದು ಗಟ್ಟಿ ಆಗುತ್ತೆ ನೋಡ್ರಿ. ಅದನ್ನೆಲ್ಲ ನಾದಿ ಆಮೇಲೆ ಮುಖ ನೀರು ಹಾಕಿದ್ರೆ ಅದು ಒಂದು ಹದ ಇರುತ್ತೆ ನೋಡ್ರಿ. ಭಾಳ ಜನ ನಂಗೆ ಕೇಳ್ತಾರೆ, ಮಸ್ತ್ ಮಾಡ್ತೀರಿ ಚಪಾತಿ ಅಂತೇಳಿ. ನನ್ನ ಸೀಕ್ರೆಟ್ ಇದೆ, ಇದನ್ನು ಬಿಟ್ಟರೆ ಹೆಚ್ಚಿಗೆ ಏನಿಲ್ಲ. ಹೆಣ್ಮಕ್ಳಿಗೆ ನಾನು ಜಾಸ್ತಿ ಹೇಳಬೇಕಿಲ್ಲ. ನನಗಿನ್ನ ನೀವು ಹುಷಾರಿ ಇರ್ತೀರಿ, ನನಗಿನ್ನ ತಿಳಿದವ್ರು ಇರ್ತೀರಿ, ನನಗಿನ್ನ ಎಜುಕೇಟೆಡ್ ಆಗಿರ್ತೀರಿ ಅಂದರೂ ಯಾರಾದರೂ ಒಬ್ಬರು ಇಬ್ಬರಿಗೆ ಗೊತ್ತಿರೋಂಗಿಲ್ಲ. ಹಂಗಂತೇಳಿ ಸ್ವಲ್ಪ ಹೇಳ್ಕೊಂಡೇನ್ರಿ. ಮತ್ತು ಗೊತ್ತಿಲ್ಲ ದೇವತಾಳ ಅಕ್ಕ ಅನ್ನಕ್ಕೆ ಹೋಗ್ಬೇಡ್ರಿ. ಓಕೆ, ಅಡುಗೆ ಮನ್ಯಾಗ ಅವತಾರ ಹೆಂಗಾಗುತ್ತೆ ನೋಡ್ರಿ. ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತೀವಿ ಅಡುಗೆ ಮನ್ಯಾಗ ಅಂತೇಳಿ ಅದು ನಮ್ಗೆ ಗೊತ್ತಿರ್ತೈತಿ. ಬ್ಯಾಸ್ಗೆ ಇರಲಿ, ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಮಂತ್ ಎಂಡ್ ಅನ್ನೋದಿಲ್ಲ. ಒಂದು ಏನಂತೀರಿ, ಬೇರೆ ಕಡೆ ಕೆಲ್ಸಿಗೆ ಹೋದ್ರೆ ಏನಂತಾರ ಅದಕ್ಕೇನ ಪಟಕನ ಬಾಯಾಗೈತಿ ತಲೆಯಾಗೈತಿ ಬಾಯಾಗ ಬರೋಲ್ದು. ಪ್ರಮೋಷನ್ ಇಲ್ಲ, ಇನ್ಕ್ರಿಮೆಂಟ್ ಇಲ್ಲ, ಬೋನಸ್ ಇಲ್ಲ, ಏನಿಲ್ಲ. ಅದೇ ಮಾಡೋದೈತಿ, ಅದೇ ಬಾಂಡೆ ತಿಕ್ಕೋದೈತಿ, ಒಗ್ಯಾಣ ಹಾಕೋದೈತಿ, ಕಸ ಹುಡ್ಗೋದೈತಿ, ಪರ್ಸಿ ಒರ್ಸೋದೈತಿ. ಇವತ್ತು ಕೆಲಸ ಮುಗಿತಪ್ಪ ಬೆಳಗ್ಗೆ ಅಷ್ಟೊತ್ತಿಗೆ ಮಧ್ಯಾಹ್ನದ ಅಷ್ಟೊತ್ತಿಗೆ ರಾತ್ರಿದೆಲ್ಲ ಮಾಡಿ ಮುಕ್ಕೊಡಪ್ಪ ಅಂತಂದ್ರೆ ಮತ್ತೆ ಮುಂಜಾನೆ ಅದೇ ರೂಟೀನ್ ಚಾಲು ಇರುತ್ತೆ. ಹೆಣ್ಣಿಂದಿರಲಿ ಗಂಡಿಂದಿರಲಿ ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ರೇ ಚಲೋದು. ಸೊ ಇವಾಗ ಏನೈತೆ ಆದರೂ ಹೆಣ್ಮಕ್ಳಿಗೂ ಸ್ವಲ್ಪ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮಾನಿಕಾಯಿ ಚಟ್ನಿ ಮಾಡಿ ನೋಡ್ರಿ. ವಾವ್ ಸ್ವಲ್ಪ ಬೆಲ್ಲ ಕಂಬಿತ್ತು, ಅದಕ್ಕೆ ಸಕ್ಕರೆ ಹಾಕಿನಿ. ಮಾನಿಕಾಯಿ ಚಟ್ನಿ, ಉಳ್ಳಾಗಡ್ಡಿನೂ ಕೂಡ ಕಟ್ ಮಾಡಿ ಒಂದು ಸುತ್ತು ಇದು ಮಾಡೀನಿ ರೀ. ನೋಡಿರಿ ಬಾಯಾಗ ಸಿಗ್ತಾ ಇರಬೇಕು ಉಳ್ಳಾಗಡ್ಡಿ, ಅಂದ್ರೆ ಟೇಸ್ಟು ಮಸ್ತಾಗೈತಿ. ಮಾನಿಕಾಯಿ ಫಸ್ಟ್ ನೋಡಿರಿ, ಸೀಸನ್ ಫಸ್ಟ್ನೇ ಮಾನಿಕಾಯಿ ಚಟ್ನಿ ಇದು. ಆಮೇಲೆ ಚಪಾತಿನೂ ಮಾಡೀನಿ.
ಕೆಳಗಡೆನೂ ಪೇಪರ್ ಹಾಕಿನಿ, ಹಿಂಗೆ ಮೇಲ್ಗಡೆ ಪೇಪರ್ ಹಾಕಿ ಈ ಥರ ಮುಚ್ಚೀನಿ ರೀ. ಬರೀ ತಾಟು ಮುಚ್ಚಿದ್ರೂ ಅದೇನಾಗ್ಬಿಡ್ತಂದ್ರೆ ಮ್ಯಾಗೆಲ್ಲ ಹವಾ ಇದಾದಂಗಾಗಿ ನೀರು ಆಗ್ಬಿಡ್ತಾವೆ ಚಪಾತಿ ಅಳಸ್ದಂಗೆ. ಅದಕ್ಕೆ ಒಳಗಡೆ ಈ ಥರ ಅರ್ಬಿ ಹಾಕಿನಂದ್ರೆ ಅರ್ಬಿ ಹಾಕಿದ್ರು ನೋಡ್ರಿ ಇಷ್ಟ ಈ ಥರ ಆಗೈತಿ. ಲಗುಟ್ ಮುಚ್ಚಿಟ್ರೆ ಇದಾಗಲ್ರಿ, ಇರ್ಲಿಕ್ಕಂದ್ರೆ ಎಷ್ಟೇ ಬಿಸಿದು ಮಾಡ್ರಿ ನೀವು ತಾಜಾ ಮಾಡಿದ್ರು ಬಿರುಸದಂಗೆ ಆಗ್ಬಿಡ್ತಾವೆ. ಸೊ ಈ ಥರ ಮುಚ್ತೀನಿ ನೋಡಿರಿ, ಬಿದ್ದರೂ ಪೇಪರ್ ಮೇಲೆ ಬೀಳ್ದು ಆಮೇಲೆ ತೆಗಿಯಕ್ಕೆ ಬರ್ತೈತಿ. ಸ್ವಲ್ಪ ಮಧ್ಯಾಹ್ನದ್ದು ಸಾಂಬಾರು ಐತಿ, ಇವು ನಿನ್ನೆ ಚಪಾತಿ ನೋಡ್ರಿ, ಆಮೇಲೆ ಅನ್ನ ಐತಿ. ಈಗ ಸಂಜೆಗೇನು ಎಕ್ಸ್ಟ್ರಾ ಅನ್ನ ಮಾಡಲ್ರಿಪ್ಪ, ಮತ್ತು ಮಾಡೋಣ ಉಳಿತೈತಿ. ಬ್ಯಾಸಿಗೆ ಒಲ್ಲ ಉಣೋದೇ ಕಡಿಮೆ, ಉಳಿತಂದ್ರೆ ಮತ್ತು ಅದೇ ಒಲ್ಲೆ ಅನ್ಸುತ್ತೆ. ನಮ್ಮ ಜಗಲಿ ಅದು ಮೊನ್ನೆ ಚೇಂಜ್ ಮಾಡಿ ನೋಡ್ರಿ ಫ್ರೆಂಡ್ಸ್, ಹಬ್ಬದ ದಿನ ಮನೆ ವಾಸ್ತುಶಾಂತಿ ಟೈಮ್ದಾಗ ಮನೆ ಗೃಹ ಪ್ರವೇಶ ಟೈಮ್ದೊಳಗೆ ಹಾಕಿದ್ದು ಅರಿವಿನ ಮೊನ್ನೆನೇ ಚೇಂಜ್ ಮಾಡೀನಿ. ಹೆಂಗೆ ಕಾಣಾಕತ್ತದ ಕಮೆಂಟ್ ಮಾಡಿ ಹೇಳ್ರಿ. ಗಡಿಗೆ ಮನೆ ಯಾವ ಥರ ಈ ಥರ ಐತೆ ನೋಡ್ರಿ. ಬಾಂಡೆ ಏನು ಜಾಸ್ತಿ ಬಿದ್ದಿಲ್ಲ, ಒಂಚೂರು ಮಧ್ಯಾಹ್ನ ಸ್ವಲ್ಪ ಯಾವುದೋ ಗ್ಯಾಪ್ನೇ ನೀರು ಬಂದವು, ಹಾಗಾಗಿ ಬಾಂಡೆ ತಿಕ್ಕೊಂಡಿನಿ. ಸಂಜೆ ಮಾಡಿ ಚಹಾ ಮಾಡಿದ್ದು ಬೊಗಣಿ ಇದು ಯಾವುದೋ ಒಂದು ಬಿದ್ದೈತಿ, ಈನಾಗಿಟ್ಟು ನಾದಿದ್ದು ಇಷ್ಟು ಬುಟ್ಟಿ ಅಷ್ಟೇ ಅದಾವು. ಕುಡಿಯೋ ನೀರಿಂದ ಈ ಥರ ತುಂಬಿಟ್ಟಿರ್ತೀನಿ ಅಡುಗೆಗೆ ಎಮರ್ಜೆನ್ಸಿ ಬೇಕಂತೇಳಿ. ಓಕೆ, ಅಡುಗೆದಂತೂ ಕೆಲಸ ಮುಗ್ದೈತಿ. ಹುಡುಗರಿಗೆ ಊಟ ಕೊಟ್ಟಿನಿ, ಈಗ ಅವ್ರ ಪಪ್ಪ ಬರೋದ್ರಾಗ ಉಣಿಸ್ಕೊಂಡಿಸ್ತೀನಿ. ಊಟ ಮಾಡಿ ಸೀರೆ ವಿಡಿಯೋ ಮಾಡ್ದೈತಿ. ಈಗ ಹಾಲು ಯಾಕಂಗೆ ಚೆಲ್ಲಿದ್ರು? ಏಯ್ ಊಟ ಮಾಡಾಕ್ರ ಶಿಸ್ತು ಉಣ್ತೀರಿ ಇಲ್ಲ ನೀವು? ಇದ ಮಾಡ್ರಿ, ಒಟ್ಟ ಚಂತಾನೆ ಇದ ನೋಡ್ಬೇಕು. ಫ್ಯಾನ್ ಹಚ್ತಿಲ್ರಿಪ್ಪ ಹಾಲ್ದಾಗ, ಫುಲ್ ಸೆಕೆ ಆದಂಗೆ ಅನ್ಸಕತ್ತದ. ನೀರು ಬಂದವ್ರಿ ಇವತ್ತು, ಕುಡಿಯೋ ನೀರು ಎಲ್ಲ ಕಡೆ ನೀರು ನೋಡ್ರಿ. ನಸಿಕಿನಾಗ 4 ಗಂಟೆಯಿಂದ ನೀರಿಂದ ಹಾವಳಿ. ಅಂದ್ರೆ ಬೇಸಿಗೆಗ್ರಿ ಭಾಳ ಲೇಟಾಗಿ ಬಿಡ್ತಾರಲ್ಲ, ಸೊ ಹಾಗಾಗಿ ಎಲ್ಲ ಸ್ಟೋರ್ ಮಾಡೇ ಇಟ್ಕೋಬೇಕು ನೋಡ್ರಿ. ಹಳ್ಳ್ಯಾಗ ಎಲ್ಲರ ಬಾವಿ ಐತಿ, ಕೆರೆ ಐತಿ, ಹಿಂಗೆ ಹೋಗಿ ತರ್ತೀನಿ. ಕೈ ಬೋರೂ ಇಲ್ಲಿದ್ರೂ ಒಂದೊಂದು ಸರಿ ನೀರು ಬರೋಂಗಿಲ್ಲ ರೀ ಫ್ರೆಂಡ್ಸ. ಇದೇನು ಗ್ವಾಡ ಐತಲ್ಲ, ಈ ಗ್ವಾಡಿ ಮುಂದೆ ಇನ್ನೊಂದು ಬೋರ್ ಐತಿ, ಅಷ್ಟರಲ್ಲಿ ನೀರಿಂದ ಏನು ಇದು ಇಲ್ಲ. ನಳದ ನೀರು ಬಂದಾಗ ಸ್ವಲ್ಪ ಸ್ಟೋರ್ ಮಾಡ್ಕೋಬೇಕು. ಬೋರ್ ಹೊಡೆದ್ರು ಕೂಡ ಕೆಲವೊಂದು ಕಡೆ ನೀರು ಬರೋಂಗಿಲ್ಲ. ನಮ್ಮಲ್ಲೇ ಈಗ 1 ಅಲ್ಲ 2 ಅಲ್ಲ 3 ಬೋರ್ ಹೊಡೆದಿದ್ದೆವು, ಅಂದ್ರೂ ನೀರಷ್ಟು ಸಾಕಾಗಂಗಿಲ್ಲ. ಎಲ್ಲರೂ ರೊಕ್ಕ ಹಾಕಿ, ಎಲ್ಲಿ ಇಷ್ಟು ಜನ ಅದೀವಲ್ಲ ಎಲ್ಲರೂ ಸೇರಿ ರೊಕ್ಕ ಹಾಕಿ ನೋಡ್ರಿ ಅಂತಿಂಥ ದೊಡ್ಡ ದೊಡ್ಡ ಸಿಂಟ್ಯಾಕ್ಸ್ ಅಂದು ಇಟ್ಟು ಸ್ಟೋರ್ ಮಾಡ್ಕೋಬೇಕು ನೋಡ್ರಿ ನೀರನ್ನು. ಓಕೆ, ಈಗ ಎಲ್ಲ ಟಾಕಿ ಕೆಳಗಡೆ ನೀರು ಬಿಟ್ಟಾರ. ಹುಡುಗರು ಎದ್ದಾರಿ, ರೆಡಿ ಆಗ್ಯಾರ. ಅವ್ರಿಗೆ ಬುತ್ತಿನೂ ಕೂಡ ಕಟ್ಟೀನಿ. ಬೆಳಗ್ಗೆ ರಿಕ್ಷಾ ಬರೋದೇ ವೇಟ್ ಮಾಡತ್ತಾರ. ಯಾವಾಗ ಲಗುಟ್ ರೆಡಿಯಾಗಿ ಕೂತಿರ್ತಾರ ಅವಾಗ ಲಗುಟ್ ರಿಕ್ಷಾ ಬರಲ್ಲ. ತೋರಿಸ್ರಿ ಮುಖ ಇಬ್ಬರು. ಕೂತಾರ್ರಿ ಹುಡುಗರು. ಈಗ ಬ್ಯಾಗ್ಗಳು ಇಲ್ಲೇ ಇಟ್ಟಾರ ಇಬ್ಬರು, ಲಂಚ್ ಬ್ಯಾಗು, ಸ್ಕೂಲ್ ಬ್ಯಾಗು. ನೀರು ಏನೋ ಬಿಟ್ಟಿಲ್ಲ ನಳದಾಗ, ನಳ ಚಾಲೂನೇ ಐತೆ ನೋಡ್ರಿ. 7:15 ಬಿಡ್ತಾರ. ಅರ್ಧ ಬ್ಯಾರಲ್ ನೀರು ಅದಾವು. ಈ ಥರ ನೀರು ಇರೋಣ ಮತ್ತು ಒಳ್ಳೆ ತುಂಬನ ಅವು ಹಾಗೆ ಸ್ಟೋರ್ ಆಗಿ ಹೊಲ್ಸದಂಗೆ ಸ್ಮೆಲ್ ಬಂದುಬಿಡ್ತಾವ್ರಿ. ಅದಕ್ಕೆ ಒಂದು ವಾರಕ್ಕೊಮ್ಮೆರೆ ನಾನು ಅದನ್ನು ಕ್ಲೀನ್ ಮಾಡ್ತೀನಿ. ಈಗ ನಾಳೆಗೆ ಮತ್ತೆ ತುಂಬಿಟ್ಕೊಂಡ್ರೆ ಆಯ್ತು ಬಿಡು ಅಂತ ಅಂದ್ಕೊಂಡು ಹಂಗೆ ಬಿಟ್ಟಿನಂದ್ರೆ ನೀರು ಒಮ್ಮೊಮ್ಮೆ ಕೈ ಕೊಟ್ಟು ಬಿಡ್ತಾವೆ. ಅದಕ್ಕಂತೇಳಿ ಹೈರಾಣಾಗುತ್ತೆ. ಈಗ ಎಷ್ಟಕ್ಕೊಂದು ಅರಿಬದಾವೆ ನೋಡ್ರಿ, ಪ್ಯಾಂಟು, ಶರ್ಟು, ಟವಲ್ಗಳು. ಈಗ ಆಯ್ತು ಹುಡುಗರು ಮೈ ತಗೊಂಡಾರಲ್ಲ, ಟವಲ್ಗಳು ಈಗೇನು ಯೂಸ್ ಆಗೋಲ್ಲ. ಅದಕ್ಕೆ ಅವನ್ನೆಲ್ಲ ಈಗ ಸ್ವಲ್ಪ ಸಾಬೂನು ಪುಡಿ ಒಳಗೆ ಸಾಬೂನು ಪುಡಿ, ಆಮೇಲೆ ಶಾಂಪೂ, ಸೋಡಾ ಪುಡಿ, ಇನ್ನೊಂದು ಯಾವ್ದ್ರಿ ಕೋಲ್ಗೇಟ್, ಇದನ್ನೆಲ್ಲ ಹಾಕಿ ನೆನೆ ಇಡ್ತೀನಿ. ಒಂದು ಅರ್ಧ ತಾಸು ನೆನೆ ಇಡ್ತೀನಿ ಅಂದ್ರೆ ರೀ ಜಾಸ್ತಿ ಏನು ಬ್ರಷ್ ಹಚ್ಚೋದೇ ಬೇಡ, ಅಷ್ಟು ಚಂದ ಬರ್ತಾವೆ. ವಾಷಿಂಗ್ ಮಷಿನ್ದಾಗೂ ಇಟ್ಟು ಸ್ವಚ್ಛ ಬರೋಂಗಿಲ್ಲ ಅರಿವಿ, ಅಷ್ಟು ಚಲೋ ಬರ್ತಾವೆ.
ತೋರಿಸೀನಿ ಭಾಳ ಸರಿ ವಿಡಿಯೋದೊಳಗೆ. ಈಗಿನ ರೂಟೀನ್ ಶೇರ್ ಮಾಡಕತ್ತೀನಲ್ಲ ಅದಕ್ಕಂತೇಳಿ. ಇದು ನೋಡ್ರಿ ವೈಟ್ ಯಜಮಾನ್ರ ಶರ್ಟ್ ಎಷ್ಟು ಇದಾಗಿರ್ತದೆ. ಇವಾಗ ನೆನಿತಂತಾನೆ ಪ್ಯಾಂಟ್ ಗಿಂಟು ಎಲ್ಲ ಹಾಕ್ಬಿಡ್ತೀನಿ ರೀ. 2-3 ಜೊತೆ ಬಿದ್ದು ಅಂದ್ರೆ ಹಿಂಗೆ ಹಾಕ್ಬಿಡ್ತೀನಿ ರೀ ಫ್ರೆಂಡ್ಸ್. ಹುಡುಗರು ಸ್ಕೂಲ್ ಯೂನಿಫಾರ್ಮು ಟವಲು ಅಂದ್ರೆ ಎಲ್ಲ ಹಾಕಿರ್ತೀನಲ್ಲ ಇದ್ರೊಳಗೆ ಪುರಟಾಗುತ್ತೆ. ಒಂದೊಂದು ಜೊತೆಗೆ ಈ ಥರ ಎಲ್ಲ ಹಾಕಕ್ಕೆ ಹೋದ್ರೆ ಪುರಟ ಆಗಲ್ಲ. ಇದು ಒಗೆದ್ರೂ ಒಂಥರ ನಿಂಪಣಾಗುತ್ತೆ. ನನಗೂ ಒಂದು ಪ್ರೆಷರ್ ಕಡಿಮೆ ಅಂತ ಅನ್ಸುತ್ತೆ. ಕಾಲಾಗ ಈ ಥರ ಎಲ್ಲ ಬುರುಗಿರುತ್ತಲ್ರಿ, ಚೆಲ್ಲಿ ಬಿಡ್ತೀನಿ. ಇಲ್ಲಿ ಜರಿತಾವೆ ಕಾಲು. ನೀರು ಬಂದ್ಮ್ಯಾಗ ಏನಾರ ಮಾಡಿದ್ರೆ ಆಯ್ತು. ಬಾಂಡೆ ಗಿಂಡೆ ಎಲ್ಲ ಹಂಗೆ ಕೂತಾವು. ಏಳು ಗಂಟೆ 10 ನಿಮಿಷ ಬಿಸಿಲು ಚಾಲು ಆಯ್ತು ರೀ. ಚಪಾತಿ ಮಾಡಿದೆ. ಚಪಾತಿ ಒಂದು ಕಡೆ ಚಪಾತಿ ಮಾಡಿ ಈಗ ನೀರು ಸ್ವಲ್ಪ ಕಾಸ್ಕೊಂಡೀನಿ ರೀ. ಬೆಚ್ಚಗೆ ಮಾಡ್ಕೊಂಡ್ರಿ. ತೀರಾ ತಣ್ಣಗಂತಂದ್ರೆ ಒಂಥರ ಥಂಡಿ ಬಿಟ್ಟಂಗೆ ಆಗುತ್ತೆ. ಮೊದಲ ಮೈ ಬೆಚ್ಚಗದಂಗೆ ಆಗೈತಿ. ಅನ್ನ ಮಾಡ್ಕೊಂಡೀನಿ. ಅನ್ನ ಮಾಡೀನಿ ರೀ. ಇವು ನೋಡ್ರಿ, ಇವು ಚಪಾತಿ ಅದಾವು. ಇದ್ದಿಲ್ಲ ಅಂದ್ರೆ ಅವು ಯಾಪರಿ ಹಾರಾಡ್ತಾರ ಅಪ್ಪ ಮಕ್ಕಳು. ಮಾಡಿದ್ರೆ ಹಿಂಗೆ ಉಳ್ತಾವ. ಅದು ತಿಂದಿಲ್ಲ ಅಂದ್ರೆ ಮಾಡಿ ಇಡಬೇಕ್ರಿ ಒಂದೊಂದು ಸರಿಗೆ. ತಿನ್ನಲ್ ಬಿಡ ಅಂತೇಳಿ ಕಡಿಮೆ ಮಾಡಿದ್ನಿ ಅಂದ್ರೆ ಅವತ್ತು ಹಾರಾಡ್ತಾರೆ. ಅದು ಬೇಕು ಇದು ಬೇಕಂತೇಳಿ ಇಲ್ಲಿನೂ ಚಪಾತಿ ಮಾಡೀನಿ ರೀ. ಈ ಥರ ಮ್ಯಾಗೂ ಮುಚ್ಚೀನಿ, ಕೆಳಗಡೆನೂ ಮುಚ್ಚೀನಿ. ಮ್ಯಾಗ ಹಿಂಗತ್ತೆ ಹಾಕಿದ್ನಿ ಅಂದ್ರೆ ಮೆತ್ತಗಿರ್ತಾವೆ ಚಪಾತಿ. ಅವು ಸ್ವಲ್ಪ ಮೆತ್ತಗಿದ್ದು ರೀ. ಇರ್ಲಕ್ಕೆ ಮುರಿ ಮಾಡಿದ್ರೆ ಆಯಿತು. ಅನ್ನ ಆಗೈತಿ. ಈ ಕಡೆ ಬ್ಯಾಳೆ ಕುದಿಯಕ್ಕೆ ಇಟ್ಟೀನಿ ರೀ. ಆ್ಯಕ್ಚುಲಿ ಎಣ್ಣೆನ ತೊಗೊಂಬಂತ ಏನು ಯಜಮಾನ್ರಿಗೆ ಆಗಲೇ ತರ್ತೀನಂತ ತಂದು ಕೊಡ್ತೀನಂತ ಹೋಗ್ಯಾರ. ನೆನಪೇ ಇಲ್ಲ. ಹಂಗಾಗಿ ಅರ್ಜೆಂಟ್ ಕೆಲಸ ಬಂತಂತ ಅಂಗಡಿಗೆ ಹೋಗ್ಯಾರ. ಸೊ ಅದಕ್ಕೆ ಏನು ಮಾಡಿದೆ, ಈಗ ಎಣ್ಣೆ ಇಷ್ಟೈತ್ರಿ. ಇಷ್ಟೈತೆ ಎಣ್ಣೆ. ಹೆಸರು ಬೇಳೆ ರೀ ಇವು. ಹೆಸರು ಬೇಳೆನ ಈ ಥರ ಕುದಿಸ್ಕೊಂಡಿನಿ. ಹಣ್ಣು ಬೆಳಂಗನೆ ಕುದಿಸ್ಕೊಂಡಿನಿ. ಅದಕ್ಕೆ ಉಪ್ಪನ್ನ ಹಾಕೀನಿ, ಅರಿಶಿನ ಪುಡಿ ಹಾಕೀನಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕೀನಿ. ಓಕೆ, ಇರೋದ್ರಾಗ ಅನುಸರಿಸ್ಕೊಂಡು ಒಮ್ಮೆ ಹೋಗೋದ್ರಿ. ಏನು ಮಾಡೋದು, ಅವ್ರು ಬರೋತನ ಈಗ ಕುಂದ್ರಕ್ಕಾಗಲ್ಲ. ಮೆಂತ್ಯ ಪಲ್ಯ ಸೋಸ್ಕೊಂಡು ತೊಳೆದಿಟ್ಟಿನಿ. ಇಷ್ಟ ಮೆಂತ್ಯ ಪಲ್ಯ ಬಂದೈತಿ. ಇಷ್ಟು ಕಸ ಬಂದೈತಿ. ಬರೀ ಈ ಥರ ಹಳದಿನೇ ಐತೆ ನೋಡ್ರಿ ಪಲ್ಯವು. ಇಲ್ಲಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿನಿ. ಬಾಂಡೆ ಹಾಗೆ ಕೂತವು. ಒಗ್ಯಾನ ಭಾಳ ಇದ್ದು ಅಂತ ಮೊದಲು ಒಗ್ಯಾನ ಹೋಗಕ್ಕೆ ಹೋದೆ. ಬಾಂಡೆ ಕೂತು ಒಂದು ಮಾಡಕ್ಕೆ ಹೋದ್ರೆ ಒಂದು ಉಳಿತೈತಿ ನೋಡ್ರಿ. ಮಾಡಕ್ಕೆ ಹೋಗ್ಬೇಕಿನಿ. ಅದಕ್ಕಂತೇಳಿ ಗ್ಯಾಸ್ ಕಟ್ಟಿದ್ನೆಲ್ಲ ಒರೆಸ್ಕೊಂಡಿನಿ. ಕಸ ಹೊಡೆದ್ನೆಲ್ಲ ನೆಲಗಿಲೆಲ್ಲ ಒರೆಸ್ಕೊಂಡಿನಿ. ಇಟ್ಟು ಬಿಸ್ಕೊಂಬಂದಾರ. ಡಬ್ಬಿನೂ ತೊಳಲಿಲ್ಲ. ಬಾಂಡೆ ತಿಕ್ಕದಾಗಲಿಲ್ಲ. ಇದು ನೀರು ಅದಾವು. ಬೇಕಾದ್ರೂ 2 ತೊಳ್ಕೊತೀನಿ ಅಷ್ಟೇ. ನಾಳೆಗಾದ್ರೂ ಮಾಡ್ಕೊಳಂಗೆ ಬರ್ತದೆ. ನೀಟಾಗಿ ಮನೆಗಿನಿ ಎಲ್ಲ ಒರೆಸ್ಕೊಂಡು ನೋಡ್ರಿ ಫ್ರೆಂಡ್ಸ್. ನೀರು ತಂದಿದ್ದೆಲ್ಲ ಕೆಳಗೆ. ಇವತ್ತು ನೀರು ಬಂದಿದ್ದು ಕುಡಿಯೋ ನೀರು. ಬೆಳಗ್ಗೆ ಎಲ್ಲ ತಿಕ್ಕಿಟ್ಟಿದ್ದೆ. ಯಜಮಾನ್ರು ನೀರು ತಂದು ತುಂಬ್ಯಾರ. ನೀರು ತುಂಬಿದ್ದಿನ ಒಂಥರ ಖುಷಿ ನೋಡ್ರಿ. ಅಲ್ಲೆಲ್ಲ ಟವಲ್ಗಳೆಲ್ಲ ತೆಗೆದಾಕಿನೆಲ್ಲ ಒಗೆದಾಕಿನಿ. ಬಣ ಕಾಣಕತ್ತದ. ಈಗ ಇಷ್ಟು ಕಟ್ ಮಾಡಿ ಹಾಕ್ಬಿಡ್ತೀನಿ. ಇವತ್ತು ಮಧ್ಯಾಹ್ನದಿಂದ ವಿಡಿಯೋನೇ ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ. ಯಾಕಪ್ಪ ಅಂತಂದ್ರೆ ಆರ್ಡ್ರ್ ಹಾಕಿ ಬಂದೆ. ಬಿಸಿಲಿತ್ತು. ಹಂಗಾಗಿ ಹೋಗಿ ಬರೋತನ ಸುಸ್ತಾಗಿಬಿಡ್ತು. ಬಂದ್ಮ್ಯಾಗೂ ಕೂಡ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತಿತ್ತು. ಮೂಡೇ ಬರಲಿಲ್ಲ, ಸುಸ್ತಾಗಿಬಿಡ್ತು. ಹಂಗಾಗಿಬಿಟ್ಟೆ. ಈಗ ಒಂದಷ್ಟು ಸೀರೆ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು. ಹಾಗಾಗಿ ಈ ವಿಡಿಯೋ ಹಾಕೋಷ್ಟೊತ್ತಿಗೆ ಎಲ್ಲ ಸೀರೆಗಳು ಆಲ್ರೆಡಿ ಸೇಲ್ ಆಗಿರ್ತಾವೆ. ತಾಳಿ ಸರದ್ದು ಮತ್ತು ಈ ಸೀರೆಗಳದ್ದು. ಇದು ಈ ಥರ ಪ್ಯಾಕ್ ಇದ್ದಾಗ ಚೆನ್ನಾಗಿ ಕಾಣಿಸಂಗಿಲ್ಲ ರೀ. ನೋಡಿರಿ ಈ ಥರ ಹೋಗ್ಬೇಕಂದ್ರೆ ಅಯ್ಯೋ ಏನು ಬಿಡಪ್ಪ ನಂಗೆ ಅನ್ನಿಸ್ತದೆ. ಬಟ್ ಓಪನ್ ಮಾಡಿದ್ರೆ ಅದ್ರದ್ದು ಚೆನ್ನಾಗಿ ಇದು ಗೊತ್ತಾಗುವಂಥದ್ದು. ಮಕ್ಕಳು ಆ ಕಡೆ ಈ ಕಡೆ ಹೋಮ್ವರ್ಕ್ ಮಾಡ್ಕೊತ ಕೂತಿದ್ರು. ಈಗ ಒಂಚೂರು ಅಡುಗೆ ಕಡೆ ಹೋಗೋಣ ಅಂತ ಬರ್ರಿ. ಊಟಕ್ಕೆ ನೋಡ್ರಿ, ಮಾನ್ಕಾಯಿ ಚಟ್ನಿ, ಒಂದನ್ನು ಎಣ್ಣೆ ಹಾಕ್ಕೊಂಡಿನಿ, ಹಿಟ್ಟಿನ ಪಲ್ಯ, ಚಪಾತಿ ಮತ್ತು ಅನ್ನ. ಇಷ್ಟೇ ಸಿಂಪಲ್ ಊಟ ರೀ. ಇನ್ನ ಎಷ್ಟಾತು ಊಟ ಮಾಡೋಣ ಬರ್ರಿ. ಬಾಂಡೆಗಳು ನೋಡ್ರಿ ಇಷ್ಟೆಲ್ಲನೂ ಕೂಡ ತಿಕ್ಕಿದ್ದೀನಿ. ನೀರು ಬಂದಿದ್ದು ಹಾಗಾಗಿ ಬಾಂಡೆ ತಿಕ್ಕಿ ಮತ್ತು ಇದೊಂದು ಸ್ಟೀಲಿಂದು ಡಬ್ಬಿ ಮತ್ತು ಇದೊಂದು ಬುಟ್ಟಿನೂ ಕೂಡ ತೊಳೆದು ನೀಟಾಗಿ ಇಟ್ಟಿದ್ದೀನಿ. ಪಿಲ್ಲೆ ತೊಳೆಯೋದು ನಾಡು. ಚಾ ಮಾಡಿದ್ದೀವಿ ರೀ. ಚಾ ಬಿಸ್ಕಿಟ್ ತಿಂದೀವಿ. ಈಗ ತಗೋ ನಾಳೆ ಚಾಲು ಮಾಡಿ. ಚಾ ಕುಡ್ದು 2 ತೊಳಿರಪ್ಪ. ಎವಡ ಗರಂ ಐಕಾ
ಓಕೆ, ಇವತ್ತಿನ ದಿನದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇದೇ ಥರದ ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.